ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗಾಗಲಿ. ಮನೆಯಲ್ಲಿ ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಅಂದರೆ 10 ಗಂಟೆ ಆಗಿತ್ತು. 10 ಗಂಟೆವರೆಗೆ ಮಕ್ಕಳು ಏನು ತಿಂದಿರಲಿಲ್ಲ. ನಾನು ಕೂಡ ಬೆಳಗ್ಗೆಯಿಂದ ಉಪವಾಸ ಇದ್ದೆ. ಅಡುಗೆ ಮಾಡಿ ಬಸವಣ್ಣನ ಗಿಡ ಕೊಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಅಂತ ರೆಡಿ ಮಾಡಿಕೊಂಡೆ. ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಫಸ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಅಗ್ನಿದೇವನಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿದೆ. ಒಳ್ಳೆಯದಾಗಲಿ ಕಣಪ್ಪ, ಬೇಗ ಅಡುಗೆ ಆಗಿ ಒಳ್ಳೆಯದಾಗಲಿ ಅಂತ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನೆಕ್ಸ್ಟು ಅಪ್ಲೋಡ್ ಮಾಡೋ ವೀಡಿಯೋಗೆ ನಮಗೂ ಮೋಟಿವ್ ಆಗಿರ್ತೀವಿ. ಹೊಸ ವೀಡಿಯೋ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಲೈಕ್ ಮಾಡಿಲ್ಲ ಅಂದರೆ ಇನ್ನು ವೀಡಿಯೋ ಮಾಡಿ ವೇಸ್ಟು. ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಅನುಕೂಲ ಆಗುತ್ತೆ. ನಾವು ರೈತರು ಏನು ಮಾಡ್ಬೋದು ಅಂದರೆ ಈ ಥರ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಮನೆ ಮೇಂಟೈನ್ ಮಾಡಿಕೊಂಡು, ತೋಟದಲ್ಲಿ ಕೆಲಸ ಮಾಡಿಕೊಂಡು, ಈ ಥರ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಮಾಡಬೇಕು ಅನ್ನೋ ಇಂಟೆನ್ಷನ್ನು ನಮಗೂ ಬರುತ್ತೆ. ಮಾಡೋಣ ಈ ಥರನೂ ಅಂತ. ನಮ್ಮ ಮನೇಲಿ ನಮ್ಮ ಮಕ್ಳಿಗೆಲ್ಲ ಹಬ್ಬ ಅನ್ನೋ ಖುಷಿ ಇತ್ತು. ಹಾಸ್ಟೆಲಿಂದ ಬಂದಿರೋ ನನ್ನ ಮಗನಿಗೆ ಬಟ್ಟೆ ತೊಗೊಬರ್ಬೇಕಾಗಿತ್ತು. ಬಟ್ಟೆ ತೊಗೊಬಂದು ಹೊಸ ಬಟ್ಟೆ ಇಬ್ರಿಗೂ ಕೊಟ್ಟಿದ್ದೀನಿ. ಇಬ್ಬರು ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ. ನಾನು ಮೈಸೂರಲ್ಲಿ ಹೋಗಿದ್ದಾಗ ಬಟ್ಟೆ ತೊಗೊಂಬಂದಿದ್ದು ಅದೇ ಇತ್ತು. ಹೊಸ ಡ್ರೆಸ್ ಹಾಕ್ಕೊಂಡಿರಲಿಲ್ಲ, ಕೊಟ್ಟೆ. ಅಡುಗೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇವತ್ತು ಕಿಚಡಿ, ಕಾಯಿ ಹಾಲು ಮತ್ತು ವಡೆ ಮತ್ತು ಕಾಳು ಪಲ್ಯ ಅಂತ ಮಾಡ್ತಾರೆ. ಅದು ಕಿಚಡಿ ಹೆಂಗೆ ಮಾಡೋದು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಹೆಸ್ರುಬೇಳೆ ಕೂಗ್ಸೋಕೆ ಇಟ್ಕೊಂಡಿದ್ದೀನಿ. ಬೆಚ್ಚಗೆ ಮಾಡಿಬಿಟ್ಟು ಹೆಸ್ರುಬೇಳೆ ಕೂಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಮೆಣಸು, ಜೀರಿಗೆ ಎರಡನ್ನೂ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋದು. ಇದು ರೈತರಪ್ಪ ಏನಂತಂದರೆ ವರ್ಷಕ್ಕೊಂದ್ಸತಿ ಬರೋದು. ರೈತರಿಗೆ ತುಂಬ ಖುಷಿ ಇರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಅದು ಸೈಡ್ ಪುಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಕಾಯಲ್ಲಿಗೆ ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ಒಗ್ಗರಣೆ ಏನಿಲ್ಲ, ಕಾಯಲ್ಲಿಗೆ ರುಬ್ಬಿದ್ದನ್ನ ಬಿಸಿ ಮಾಡೋಕೆ ಇಟ್ಬಿಡ್ತೀನಿ. ಬಿಸಿ ಮಾಡೋಕೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬರೀ ತೆಂಗಿನಕಾಯಿ, ಸ್ವಲ್ಪ ಕಡಲೆ ಅಷ್ಟೇ. ನಾನು ಬೆಲ್ಲನ ತೊಳ್ಕೊಂಡಿದ್ದೀನಿ, ಯಾಕಂದರೆ ಡಸ್ಟೆಲ್ಲ ಇರುತ್ತೆ ಬೆಲ್ಲದ ಮೇಲೆ. ಒಂದೊಂದು ಸತಿ ಚೆನ್ನಾಗಿರಲ್ಲ ಪುಡಿ ಎಲ್ಲ. ಅದಕ್ಕೆ ತೊಳೆದಿಟ್ಬಿಟ್ಟು ಬೆಲ್ಲ ಎಲ್ಲ ಚೆಚ್ಕೊತಾ ಇದ್ದೀನಿ ಕಾಯಲ್ಲಿಗೋಸ್ಕರ.